ಪ್ರತಿ ವರ್ಷ ನಮ್ಮ ಈ ಒಂದು ಮೊಹರಮ್ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ ಅಂತೇಳಿ ಹೇಳ್ತಾರೋ. ಆದ್ರೆ ಒಂದು ವಿಶೇಷ ಏನಂತಂದ್ರೆ ನಮ್ಮ ಇಲ್ಲಿ ಅಟಗಲ್ ಗ್ರಾಮದಾಗ ಯಾವುದೇ ಒಂದು ಮುಸ್ಲಿಂ ಅಂತನಿಲ್ಲ, ಒಂದು ಕುಟುಂಬವೂ ಇಲ್ಲ ಮುಸ್ಲಿಮ್ಸ್. ಹಳೇ ನಮ್ಮ ಹಿರಿಯರ ಕಾಲದಿಂದನೂ ಭಾಳ ಅದ್ದೂರಿಂದ ಆಚರಣೆ ಮಾಡ್ಕೊಂಬರ್ತದೆ ಸಂಪ್ರದಾಯದ. ಮತ್ತು ಯಾರು ಹಿಂದೆ ಕಾಲದಾಗ ಈ ಫಕೀರ್ ಸ್ವಾಮಿ ಚಲೋ ಯಾರು ನಡ್ಕೊಂಡಾರ, ಮಕ್ಕಳಾಗಲ್ದವ್ರು ಮಕ್ಕಳು ಕೊಟ್ಟಾರ, ಇಂಥ ಒಂದು ಪವಾಡಗಳು ನಡೆದಿದ್ದಕ್ಕೆ ಒಂದು ಹಬ್ಬ ಒಂದು ಧಾರ್ಮಿಕ ಸಂಸ್ಥೆಯಾಗಿ ದೊಡ್ಡದಾಗಿ ಬೆಳೀತದೆ. ಇದು ಹೆಸರು ಮತ್ತು ಇದಂದ್ರೆ ರೈತರದು ಮತ್ತು ಕೇಸರಿ ಸಂಕೇತ. ಹಿಂದೂ ಮತ್ತು ಮುಸ್ಲಿಮ್ಸ್ ಬಾಂಧವ್ಯದಿಂದ ಇರೋದ್ರಿಂದ, ಹಿಂದೂ ರಾಷ್ಟ್ರ ಆಗಿರೋದ್ರಿಂದ, ಭಾವೈಕ್ಯತೆಯಿಂದ ಇರೋದಂತ ಫಕೀರ್ ಸ್ವಾಮಿಯವರ ಮಾಡಿರೋದ್ರಿಂದ ಇವತ್ತಿನ ದಿನ ಎಲ್ಲ ಇಡೀ ನಮ್ಮ ಉತ್ತರ ಕರ್ನಾಟಕದಾದ್ಯಂತ ಈ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಎರಡೆರಡು ಮಜಲು ಇರ್ತಾವೆ. ಒಂದಿನ ರಾತ್ರಿ ಎಲ್ಲ ಪೂರ್ತಿ ಜಾಗರಣೆ ಮಾಡ್ತಾರೆ. ಆಮೇಲೆ ಎಲ್ಲ ಹರಕೆ ಹೊತ್ಕೊಂಡಂಥ ಭಕ್ತರೆಲ್ಲ ಹರಕೆಯನ್ನು ತೀರಿಸ್ತಾರೆ. ಭಾಳ ಅದ್ದೂರಿಯಾಗಿ ಒಂದು ವಿಶೇಷವಾಗಿ ನಡೀತದೆ. ಈಗ ತಾವು ನೋಡಿರ್ಬೋದು, ಅಪಾರ ಜನಸಂಖ್ಯೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದಿಂದನೂ ಕೂಡ ಜನ ಬರ್ತಾರೆ, ಭಾಳಷ್ಟು ಜನ ಬರ್ತಾರೆ. ಯಾಕಿದು ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗತ್ತೈತೆ ಅಂತಂದ್ರೆ ಅವ್ರು ಏನು ಸಂಕಲ್ಪ ಮಾಡ್ಕೊಂಡಿರ್ತಾರೆ, ಸಂಕಲ್ಪ ಈಡೇರಿದ ತಕ್ಷಣ ಇಲ್ಲಿ ಹರಕೆ ತೀರಿಸ್ಲಿಕ್ಕೆ ಬರ್ತಾರೆ. ಹಾಗಾಗಿ ಭಾಳ ದಿನ ಯಶಸ್ವಿಯಾಗಿ ಈ ಮೊಹರಮ್ ಹಬ್ಬ ಭಾಳ ನಡೀತಾ ಇದೆ. ಹೌದು, ಎಲ್ಲ ಸಮಾಜ ಅಂತಂದ್ರೆ ನಮ್ಮದಲ್ಲಿ ಇರೋದೇ ಇಲ್ಲಿ ನಾವು ಮುಸ್ಲಿಮ್ಸ್ ಅಂತೂ ಯಾರೂ ಇಲ್ಲೇ ಇಲ್ಲ, ಎಲ್ಲ ಹಿಂದೂಗಳಿದ್ದೀವಿ. ಹಿಂದೂಗಳು ಎಲ್ಲರೂ ಕೂಡ್ಕೊಂಡು ಎಲ್ಲ ಸಮಾಜದವ್ರು ಒಗ್ಗಟ್ಟಾಗಿ ಈ ಮೊಹರಮ್ ಹಬ್ಬವನ್ನು ಆಚರಣೆ ಮಾಡ್ತಿರ್ತದೆ. ಕೃಷ್ಣ ಗುದ್ಗೋಪ್ ಅಂತೇಳಿ ಅಡ್ವೊಕೇಟ್. ನಮ್ದು ಬೆಳಗಾವಿ ಜಿಲ್ಲೆ ಸೌದೆ ತಾಲೂಕು ಕರಟಗಲ್ ಅಂತ ಗ್ರಾಮ. ಭಾವೈಕ್ಯತೆಯ ಮೊಹರಮ್ ಆಚರಿಸ್ತಾರೆ. ನೀವು ಎಷ್ಟು ವರ್ಷದಿಂದ ಇದನ್ನು ನೋಡ್ತಾ ಇದ್ದಾರೆ? ನಾವು ಹುಟ್ಟಿದಾಗಿಂದ ಅಂತೂ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮುಂಚೆನೂ ಇದೇ ಥರನ ಆಚರಣೆ ಇತ್ತು. ಯಾವ ಥರ ಆಚರಣೆ ಮಾಡ್ತಾರೆ ಮೇಡಮ್? ಇಲ್ಲಿ ಎಲ್ಲ ಊರೊಳಗೂ ಮೊಹರಮ್ ಆಚರಣೆ ಕಾಮನ್ ಆಗಿರುತ್ತೆ. ಬಟ್ ಈ ಊರೊಳಗೆ ಏನು ಸ್ಪೆಷಲ್ ಅಂದ್ರೆ ಇಲ್ಲಿ ಯಾರೂ ಒಬ್ಬರು ಮುಸ್ಲಿಮ್ ಇಲ್ಲ. ಸೊ ಎಲ್ಲರೂ ಹಿಂದೂಗಳೇ. ಈ ಹಬ್ಬನ ಇದೊಂದು ಆಚರಣೆನ ಹಬ್ಬ ಆ ಥರ ಆಚರಣೆ ಮಾಡ್ತಿದ್ವಿ. ಹಾಂ, 7 ದಿನ ಇರುತ್ತೆ. ಬಟ್ ಮೇನ್ ಆಗಿರೋದಂದ್ರೆ 2 ದಿನ, ನಿನ್ನೆ ಮತ್ತು ಇವತ್ತು ಕತ್ತಲ್ ರಾತ್ರಿ. ನಿನ್ನೆ ಅಂದರೆ ನಿನ್ನೆನೂ ಇದೇ ಥರನೇ ಸೇಮ್ ದೇವಸ್ಥಾನಕ್ಕೆ ಹೋಗೋದು, ಆಮೇಲೆ ದೇವ್ರದ್ದು ಒಂದು ಆಚರಣೆ ಮಾಡ್ತೀವಿ ಅಷ್ಟೇ. ಪವಿತ್ರ ನಾಯ್ಕರ್. ಎಷ್ಟು ವರ್ಷದಿಂದ ನೀವು ಆಚರಣೆ ಮಾಡ್ತಾ ಇದ್ದೀರಿ? ಇದು ತಲಾಂತರ ನೂರಾರು ವರ್ಷಗಳಿಂದ ಬಂದದ್ದು ಸರ. ಇಲ್ಲಿ ಏನೈತಿ, ಮುಸ್ಲಿಮ್ರಂತೂ ಇಲ್ಲರಿ. ಇಲ್ಲಿ ಎಲ್ಲ ಜಾತಿ ಐತ್ರಿ. ಇಲ್ಲಿ ಎಲ್ಲ ಜಾತಿಯವ್ರಿಗೆ ಜಾತಿ ಮತ ಪಂಥ ಇಲ್ಲದ ಎಲ್ಲರೂ ಸೇರಿ ಒಂದು ಭಾವೈಕ್ಯತೆ ಐಕ್ಯತೆಯನ್ನು ತೋರಿಸೋದು ಇದನ್ನು ಮಾಡ್ತೀವಿ ಸರ್ ಇಲ್ಲಿ ಆಚರಣೆ. ಈ ನಮ್ಮ ಅಜ್ಜಾರ ಕಾಲದಿಂದ ರೀ ಒಂದು ಇಲ್ಲಂದ್ರೆ ಒಂದು 5-6 ತಿರಿ ಆಗಿರಬೇಕು ಸರ್. ಫಕೀರ್ ಸ್ವಾಮಿ ಫಕೀರೇಶ್ವರ ಮಠದಲ್ಲೇನೇ ನೀವು ಮಾಡ್ತಿರಲ್ಲ ಇದನ್ನು? ಹೌದು ಸರ್. ಇಲ್ಲಿ ಯಾವುದೇ ಮುಸ್ಲಿಂ ಸಮಾಜ ಮತ್ತು ಮಸೂತಿ ಯಾವುದೂ ಇಲ್ಲ? ಇಲ್ಲ ಸರ್. ಮುಸ್ಲಿಮ್ ಇವರು ಒಮ್ಮೆ ಓದಕ್ಕೆ ಬಂದ್ರಿ 3 ವರ್ಷ ಬರಂಗಿಲ್ಲ ಸರ್. ಅವರ ತಮ್ಮ ಹೆಸರು ಮಂಜುನಾಥ್ ಗೌಡ ಪಾಟೀಲ್. ಆಗೂ ಮುಸಲ್ಮಾನ್ ಇಲ್ಲ. ಎಷ್ಟು ವರ್ಷದಿಂದ ಆಚರಣೆ ಮಾಡ್ಕೊತ ಬಂದಿರೋದು? ನಾನು ರೀ, ನನಗೆ 80 ವಯಸ್ಸು ಹೇಳಿದೆ. ಅಲ್ಲಿಂದ ಇಲ್ಲಿ ಮಟ್ಟ ನಾವು ಬಂದರೂ ಮುಸಲ್ಮಾನರಿಲ್ಲ. ಅವ್ರನ್ನ ಮಾಚ್ಕೊಂಡ್ಬಿಡ್ತಾರೋ, ಒತ್ತಿಗೆ ಹಾಕ್ತಾರೋ, ತಮ್ಮ ಊರಿಗೆ ಹೋಗ್ತಾರೆ. ಜಾತ್ರೆಗೆ ಬರ್ತಾರೋ, ಜಾತ್ರೆ ಆಗೋ ಮಟ್ಟ ಇರ್ತಾರೆ. ಅವ್ರಿಗೆ ನಾವು ದೇವ್ರು ಕೊಟ್ಟದ್ದು ಅವರಿಗೆ ಕೊಡ್ತೀವಿ. ಹನುಮಂತ ಯಲ್ಲಪ್ಪ ಮನವಳ್ಳಿ.